ಪವನ್ ಕಳಿಸ್ತಾರೆ. ಯಾವುದು ಆಡಿಯೋ ಆಡಿಯೋ ಕೊಟ್ಟು ಹಲೋ ಹಲೋ ಅಭಿಷೇಕ್ ಆಡಿಯೋ ತಗೊಂಡ್ರೆ ಅಭಿಷೇಕ್ ಆಡಿಯೋ ಬರ್ತಿದ್ಯಾ ಕೇಳಿಸ್ತಿದ್ಯಾ ಹಾ ಓಕೆ ಹಾ ಸರ್ ಇವಾಗ ಕೇಳಿಸ್ತದೆ ಹಾ ರೈಟ್ ಓಕೆ ಥ್ಯಾಂಕ್ ಯು ಸರ್ ಹಲೋ ಹಾ ಮ್ಯಾಮ್ ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್ ಎಸ್ ಮ್ಯಾಮ್ ಓಕೆ ನಿಮ್ಗೆ ಎಲ್ಲಿವರೆಗೂ ಕೇಳಿಸಿದೆ? ದ ಡೆಮೋಗ್ರಫಿಕ್ ಏಜ್ ಜೆಂಡರ್ ಎಸ್ ಮ್ಯಾಮ್ ಕೇಳಿಸಿದ್ಯಾ? ಜೆಂಡರ್ ಆಗಿದ್ಯಾ? ಎಸ್ ಮ್ಯಾಮ್ Okay, in the family size, in the third one is the most of FMCG products. FMCG ಅಂದ್ರೆ fast moving consumer goods ಅಂತ ಹೇಳ್ತೀವಿ. These products having single unit ಅಂದ್ರೆ ಒಂದು ಪರ್ಸನ್ ಮಾತ್ರ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್, ಅಷ್ಟು ಆತನಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಆತನಿಗೆ ಉಪಯೋಗಿಸಿಕೊಳ್ಳುವಂತ ರೀತಿಯಲ್ಲಿ ಮಾತ್ರ ಅಷ್ಟು ಮಾತ್ರ ಪ್ರಾಡಕ್ಟ್ಸ್ ಅನ್ನೋದು ಇರುತ್ತೆ. ಅಂದ್ರೆ ಒಂದು ವ್ಯಕ್ತಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅಷ್ಟೇ. ಅಂಡ್ ದ ಫ್ಯಾಮಿಲಿ ಪ್ಯಾಕ್ ಫಾರ್ ಬಿಗ್ ಫ್ಯಾಮಿಲೀಸ್, ದಟ್ ಇಸ್ ಇನ್ ದ ಫ್ಯಾಮಿಲಿ ಪ್ಯಾಕ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ದ ಫ್ಯಾಮಿಲಿ ಪ್ಯಾಕ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಯೂಸ್ ಮಾಡುವಂತ ಅಷ್ಟು ಪ್ರಾಡಕ್ಟ್ಸ್ ಒಂದೇ ಒಂದು ಪ್ಯಾಕ್ ಅಲ್ಲಿ ಇರುತ್ತೆ. ದಟ್ ಈಸ್ ಫ್ಯಾಮಿಲಿ ಪ್ಯಾಕ್. ದಿಸ್ ಇಸ್ ಜಸ್ಟ್ ಫಾರ್ ಎಕ್ಸಾಂಪಲ್. ಇನ್ ದ ಫ್ಯಾಮಿಲಿ ಸೈಜ್ ದ ಮೋಸ್ಟ್ ಆಫ್ FMCG products are they are having only single unit, but in the family pack for big families ಅಂದ್ರೆ in the families ಅಲ್ಲೂ ಕೂಡ ನಾವು ನೋಡ್ತೀವಿ the small size and big size ಅಂತ ನಾವು ನೋಡ್ತೀವಿ. the small size ಅವರಿಗೆ ಅಂದ್ರೆ ಒಂದು ಅಥವಾ ಇಬ್ರು ಪರ್ಸನ್ಸ್ ಇರುವಂತ ಅವರು ಸಿಂಗಲ್ ಯೂನಿಟ್ಸ್ ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತಾರೆ. ಬಟ್ 3 or more than ಇರುವಂತ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರೆ, ಫ್ಯಾಮಿಲಿ ಪ್ಯಾಕ್ ನ ತಗೊಂಡೋಗಿ ಯೂಸ್ ಮಾಡ್ತಾರೆ. That is people oriented approach. In the people oriented approach ಅಲ್ಲಿ age, gender, family, size, the demography ಅಲ್ಲಿ ಬರುವಂತದ್ದು ಈ 3 points, sub points. The next one is socio economic ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಆಧಾರದಲ್ಲಿ ಇರುವಂತಹ ಅಂಶಗಳು. ಇದರಲ್ಲಿ ಫಸ್ಟ್ ಒನ್ ಇಸ್ ಇನ್ಕಮ್, ಆಕ್ಯುಪೇಷನ್, ಎಜುಕೇಶನ್. The based on income of people. In the income anta tagondadaga, the based on income of people, the some peoples are getting more income, but some peoples are getting very less income. ಅಂದ್ರೆ ಆದಾಯ ಬರುವಂತ ಆದಾಯ ಅಂತ ಹೇಳ್ತೀವಿ. ಈ ಆದಾಯದಲ್ಲೂ ಕೂಡ ಹೆಚ್ಚಿನ ಜನ ಹೆಚ್ಚಿನ ಒಂದು ರೀತಿಯಾದಂತ ಇನ್ಕಮ್ ನ ತಗೊಳ್ತಾರೆ. ಬಟ್ some peoples are getting very less income, ತುಂಬಾ ಕಡಿಮೆ ಒಂದು ಸ್ಯಾಲರೀಸ್ ನ ತಗೊಳ್ತಾ ಹೋಗ್ತಾರೆ. The types, next one, type of job salaried. The types of job allu kuda private, public, government anta ನಾವು ತಗೊಳ್ತೀವಲ್ಲ, like that in the government job ಅಲ್ಲಿ ಇರುವಂತ persons getting more, but in the private ಅಲ್ಲಿ ಇರುವಂತ persons less, ಅಂದ್ರೆ salaries ಕಡಿಮೆ ಬರ್ತಾ ಇರುತ್ತೆ. ಈ ರೀತಿಯಲ್ಲೂ ಕೂಡ ಕನ್ಸಿಡರ್ ಮಾಡ್ತೀವಿ. And self employed and market is segmented, means self employed ಕೆಲವರು ಓನ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರುವಂತದ್ದು ಸೆಲ್ಫ್ ಎಂಪ್ಲಾಯ್ಡ್. ದ ನೆಕ್ಸ್ಟ್ ಒನ್ ಇಸ್ ಸೋಷಿಯಲ್ ಕ್ಲಾಸಸ್. ದಟ್ ಈಸ್ ಇನ್ ದ ಸೋಷಿಯಲ್ ಕ್ಲಾಸಸ್ ಅಪ್ಪರ್ ಕ್ಲಾಸಸ್, ಮಿಡಲ್ ಕ್ಲಾಸಸ್ ಅಂಡ್ ಲೋವರ್ ಕ್ಲಾಸಸ್. ಎಕ್ಸಾಂಪಲ್ ಮ್ಯಾಗಝಿನ್ಸ್. ದಟ್ ಈಸ್ ಇನ್ ದ ಅಪ್ಪರ್ ಲೆವೆಲ್ ಕ್ಲಾಸಸ್ ಅಂದ್ರೆ ತುಂಬಾ ಲೋ ಲೆವೆಲ್ ಅಂದ್ರೆ ಬಡವರು ಅಂತ ಹೇಳ್ತೀವಲ್ಲ ಅದು. ದ ಮಿಡಲ್ ಲೆವೆಲ್ ಅಂದ್ರೆ ಬಡವರಲ್ಲ ಶ್ರೀಮಂತರಲ್ಲ, ಒಂದು ಮಿಡಲ್ ಮಧ್ಯವರ್ತಿಗಳು, ಮಧ್ಯದಲ್ಲಿ ಇರುವಂತ ಕ್ಲಾಸ್ ಜನಗಳು ಅಂತ ಹೇಳ್ತೀವಿ. ಸಾರಿ, ಅಪ್ಪರ್ ಲೆವೆಲ್ ಮೀನ್ಸ್ ಹೈ ಲೆವೆಲ್ ಇರುವಂತ ತುಂಬಾ ಶ್ರೀಮಂತರು. ದ ಮಿಡಲ್ ಲೆವೆಲ್ ಅಂದ್ರೆ
ಒಂದು ಮಿಡಲ್ ಇಲ್ಲ ಅಂದ್ರೆ ಅವರು ತುಂಬಾ ಶ್ರೀಮಂತರು ಅಲ್ಲ, ತುಂಬಾ ಬಡವರು ಅಲ್ಲ, ಆ ರೀತಿ. ದ ಲೋವರ್ ಕ್ಲಾಸಸ್ ಅಂದ್ರೆ ತುಂಬಾ ಬಡವರು ಅಂತ ಹೇಳುವಂಥದ್ದು. ಆ ರೀತಿಯ ಜನಗಳನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ರಿಲಿಜಿಯನ್, ರೇಸ್, ನ್ಯಾಷನಾಲಿಟಿ. It will explain the diversities and regularities in the market. The religion ನಾವು ತಗೊಂಡ್ರೆ ಹಿಂದೂ, ಕ್ರೈಸ್ತ, ಮುಸ್ಲಿಂ ಈ ರೀತಿ ನಾವು ರಿಲಿಜಿಯನ್ಸ್ ನಾವು ನೋಡ್ತೀವಿ. ಈ ರಿಲಿಜಿಯನ್ಸ್ ಅಲ್ಲೂ ಕೂಡ ನಾವು ಹಲವಾರು ಅಂದ್ರೆ ಮೀನ್ಸ್ ಅವ್ರದೇ ಆದಂತ ಮತಗಳನ್ನ, ಅವ್ರದೇ ಆದಂತ ಆಚರಣೆಗಳು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಅವರು ಅದನ್ನ ಮಾಡ್ತಾ ಹೋಗ್ತಾರೆ. ದ ರೇಸ್ ಅಂತ ಹೇಳಿದ್ರೆ ಮೀನ್ಸ್ ವೆರಿ ಫಾಸ್ಟ್ ಆಗಿ ಮೂವ್ ಆಗುವಂಥದ್ದು. ಅಂದ್ರೆ ಈ ಬುಡಕಟ್ಟು ಜನಾಂಗದ ಅಂತ ಹೇಳ್ತೀವಲ್ವಾ, ಆ ರೀತಿ ಜನಾಂಗದವರು ಅದು. ನೆಕ್ಸ್ಟ್ ನ್ಯಾಷನಾಲಿಟಿ, ಇಟ್ ವಿಲ್ ಎಕ್ಸ್ಪ್ಲೇನ್ ದ ಡೈವರ್ಸಿಟೀಸ್ ಅಂಡ್ ರೆಗ್ಯುಲಾರಿಟೀಸ್ ಇನ್ ದ ಮಾರ್ಕೆಟ್. These are socio-economic. In the socio-economically, first one is income, occupation, education. The second one is social classes. Third one is religion, race and nationality. ಈ ಮೂರು ಕೂಡ ಬರುತ್ತೆ. ಇದು socio-economic. In the nationality, it will explain the diversities and regularities in the market. ಅಂದ್ರೆ ಈ ರಿಲಿಜಿಯನ್ಗೆ ತಕ್ಕ ಹಾಗೆ ಅಂದ್ರೆ ರೇಸ್ ಅಂದ್ರೆ ಬುಡಕಟ್ಟು ಜನಾಂಗದವರು ಅಥವಾ ನ್ಯಾಷನಾಲಿಟಿ ಅಂದ್ರೆ ಈ ಪ್ರತಿಯೊಂದು ವರ್ಗದಲ್ಲೂ ಕೂಡ ಅವ್ರಿಗೆ ಯಾವ ರೀತಿಯಲ್ಲಿ ಬೇಕು, ಯಾವ ರೀತಿಯಾದಂತ ಒಂದು ಸಮಾಜದಲ್ಲಿ ಬಾಳ್ಬೇಕು, ಮೀನ್ಸ್ ಆರ್ಥಿಕತೆಯಲ್ಲಿ ಯಾವ ರೀತಿಯಲ್ಲಿ ಹೇಗೆ ಇರ್ಬೇಕು ಅನ್ನೋದು ಅವರ ಒಂದು ನೀತಿ ನಿಯಮಗಳಿರುತ್ತಲ್ವಾ, ಅದ್ರ ಪ್ರಕಾರ ಅವ್ರು ಅನುಸರಿಸ್ತಾ ಬರ್ತಾ ಇರ್ತಾರೆ. ಆ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಅವರು ಅಂದ್ರೆ ಬೇಕಾಗಿರುವಂತ ವಸ್ತುಗಳನ್ನ ಅವರು ತಗೊಳ್ತಾರೆ, ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಿಲಿಜಿಯನ್ಸ್ ಅಂತ ಹೋದಾಗ ಇಂದ ಕ್ರಿಶ್ಚಿಯನ್ಸ್ ಕ್ರಿಸ್ಮಸ್ ಅಲ್ಲಿ ಹೆಚ್ಚಾಗಿ ಕೆಲವೊಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ಇಂದ ಹಿಂದೂಗಳಿಗೆ ತಗೊಂಡಾಗ ದೀಪಾವಳಿಗೆ ಬೇಕಾಗಿರುವಂತ ಐಟಮ್ಸ್ ಅಲ್ಲಿ ಅಂದ್ರೆ ಆ ಹಬ್ಬಕ್ಕೆ ಸಂಬಂಧಪಟ್ಟಾಗೆ ಅವರು ಆ ರೀತಿಯಾದಂತ ಐಟಮ್ಸ್ ಅಂದ್ರೆ ಅವ್ರಿಗೆ ಒಂದು ಮತದ ಧರ್ಮಗೆ ಏನು ಇರುತ್ತೋ ಹಬ್ಬಗಳ ಆಚರಣೆಗಳ ಟ್ರೆಡಿಷನಲ್ ಆಗಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಅವ್ರ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಹಲವಾರು ರೀತಿಯಾದಂತ ವರ್ಗಗಳನ್ನ ನಾವು ನೋಡ್ತೀವಿ. ದಟ್ ಈಸ್ socio-economic. Socio-economically, income, occupation, education, social classes, religion, race, nationality. ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಲ್ಲಿಗೆ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. Okay, thank you students. Take care.